ಬಾಹುಬಲಿ ಹೀರೋ ಪ್ರಭಾಸ್ ತಮ್ಮ ಮುಂದಿನ ಚಿತ್ರಕ್ಕೆ 100 ಕೋಟಿ ಸಂಭಾವನೆ ಪಡೆಯಲಿದ್ದಾರಂತೆ. ಈ ಸುದ್ದಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಮಾಡ್ತಾ ಇದೆ. ಹೌದು, ಈ ಸುದ್ದಿ ನಿಜ ಆದ್ರೆ ಬಹುಶಃ ಟಾಲಿವುಡ್ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟರಾಗ್ತಾರೆ ಪ್ರಭಾಸ್. ಸದ್ಯ ಈ ಮಾಹಿತಿ ಎಲ್ಲರ ಹುಬ್ಬೇರಿಸಿದೆ. ಈ ಚಿತ್ರವನ್ನ ಮಹಾನಟಿ ಚಿತ್ರದ ಖ್ಯಾತಿಯ ನಾಗ್ ಅಶ್ವಿನಿ ನಿರ್ದೇಶಿಸಲಿದ್ದು, ದೀಪಿಕಾ ಪಡುಕೋಣೆ ನಾಯಕಿಯಾಗಿ ಮತ್ತು ಬಿಗ್ ಬಿ ಅಮಿತಾಬ್ ಬಚ್ಚನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಗೊತ್ತಾಗಿದೆ. ಎರಡ್ ಸಾವಿರದ 17ರಲ್ಲಿ ಟಾಲಿವುಡ್ನಲ್ಲಿ 1800 ಕೋಟಿ ಗಳಿಸಿದ ಬಾಕ್ಸ್ ಆಫೀಸ್ ಸೂಪರ್ ಹಿಟ್ ಚಿತ್ರ ಬಾಹುಬಲಿಯಲ್ಲಿ ನಟಿಸುವ ಮೂಲಕ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದರು ಪ್ರಭಾಸ್. ಅಂದಿನಿಂದ ನಟ ಪ್ರಭಾಸ್ ಅವರಿಗೆ ದೇಶದ ಎಲ್ಲೆಡೆ ಬೇಡಿಕೆ ಹೆಚ್ಚಾಗಿದೆ. ಇದೀಗ ಪ್ರಭಾಸ್ 100 ಕೋಟಿ ಸಂಭಾವನೆ ಪಡಿತಾ ಇರುವ ವಿಷಯಕ್ಕೆ ನಟನ ಅಭಿಮಾನಿಗಳು, ಬಹುತೇಕ ಚಿತ್ರರಂಗದವರು ಪ್ರತಿಕ್ರಿಯಿಸಿ ನಟ ಪ್ರಭಾಸ್ ಈ ಸಂಭಾವನೆಗೆ ಅರ್ಹರು ಅಂತ ಹೇಳಿದ್ದಾರೆ. ಸದ್ಯ ಈ ಚಿತ್ರದ ಟೈಟಲ್ ಇನ್ನೂ ಬಿಡುಗಡೆಯಾಗಿಲ್ಲ. ಆದ್ರೂ ಈ ಚಿತ್ರವು ಮುಂದಿನ ಮೇ ತಿಂಗಳಿನಿಂದ ಶೂಟಿಂಗ್ ಆರಂಭಿಸಲಿದೆ ಅಂತ ಮೂಲಗಳು ತಿಳಿಸಿವೆ. ಟಾಲಿವುಡ್ನಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ 100 ಕೋಟಿ ಗಳಿಸಿದ ಚಿತ್ರವನ್ನ ನೀಡಿದ ಕೆಲವೇ ಪ್ರಮುಖ ನಟರಲ್ಲಿ ಒಬ್ಬರು ಡಾರ್ಲಿಂಗ್ ಪ್ರಭಾಸ್. ಇತ್ತೀಚೆಗೆ ಬಿಡುಗಡೆಯಾದ ಅವರ ಸಾಹೋ ವಿಶ್ವದಾದ್ಯಂತ ಗಲ್ಲಾಪೆಟ್ಟಿಗೆಯಲ್ಲಿ 500ಆಕ್ಷನ್ ಸಾಗಾ ಸಲಾರ್ನಲ್ಲಿ ಕೂಡ ಅವರು ಪಕ್ಕಾ ಆಕ್ಷನ್ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರೆ.